ಅಲಹಾಬಾದ್ನಲ್ಲಿ ಜಡ್ಜ್ ವಿರುದ್ಧ ವಕೀಲರು ಸಮರ ಸಾರಿದ್ದಾರೆ. ನ್ಯಾಯಮೂರ್ತಿ ವರ್ಮಾ ಅವರ ಮನೆಯಲ್ಲಿ ಕಂತೆ ಹಣ ಪತ್ತೆಯಾಗಿರುವ ಬೆನ್ನಲ್ಲೇ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಲಾಗಿತ್ತು. ಇದಕ್ಕೆ ಅಲಹಾಬಾದ್ ಬಾರ್ ಕೌನ್ಸಿಲ್ ಕೆರಳಿ ಕೆಂಡವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಮನೆಯಲ್ಲಿ ದುಡ್ಡಿನ ರಾಶಿ. ಇಂತಹ ಜಡ್ಜ್ ಬೇಡ ಎಂದ ಅಲಹಾಬಾದ್ ವಕೀಲರು. ಹೌದು, ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ ಬಾರ್ ಅಂಡ್ ಅಸೋಸಿಯೇಷನ್ ಸಮರ ಸಾರಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದ ಬೆನ್ನಲ್ಲೇ ಅಲ್ಲಿನ ವಕೀಲರು ರೊಚ್ಚಿಗೆದ್ದಿದ್ದಾರೆ. ಇಂತಹ ಜಡ್ಜ್ ನಮಗೆ ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯಾಯಮೂರ್ತಿ ವರ್ಮಾ ಅವರ ಮನೆಯಲ್ಲಿ ಕಂತೆ ಹಣ ಪತ್ತೆಯಾಗಿತ್ತು. ನ್ಯಾಯಮೂರ್ತಿ ಯಶವಂತ್ ವರ್ಮಾ ವರ್ಗಾವಣೆ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ ಬಾರ್ ಅಂಡ್ ಅಸೋಸಿಯೇಷನ್ನಲ್ಲಿ ತೀವ್ರ ಅಸಮಾಧಾನ ಭುಗಿಲೆದ್ದಿದೆ. ಯಾವುದೇ ಕಾರಣಕ್ಕೂ ನಮಗೆ ಇಂತಹ ನ್ಯಾಯಾಧೀಶರು ಬೇಡ ಅಂತಿರುವ ವಕೀಲರು ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ನ್ಯಾಯಾಧೀಶರ ಮನೆಯಿಂದ ಅಪಾರ ಪ್ರಮಾಣದ ಹಣ ವಶಪಡಿಸಿಕೊಂಡಿರುವ ಬಗ್ಗೆ ಸಿಬಿಐ ಅಥವಾ ಇಡಿ ತನಿಖೆ ನಡೆಸಬೇಕು ಅಂತ ಅಲಹಾಬಾದ್ ಬಾರ್ ಅಂಡ್ ಅಸೋಸಿಯೇಷನ್ ಒತ್ತಾಯಿಸಿದೆ. ಮಾರ್ಚ್ 26ರಿಂದ ನ್ಯಾಯಾಲಯದಲ್ಲಿರುವ ಫೋಟೋ ಮತ್ತು ಅಫಿಡವಿಟ್ ಕೇಂದ್ರವನ್ನು ಸಹ ಮುಚ್ಚಲಾಗುವುದು ಅಂತ ತಿಳಿಸಿದ್ದಾರೆ. हम लोग का एक मुद्दा था, बहुत ही स्पष्ट मुद्दा था कि एक भ्रष्टाचार का सामना कर रहे जज साहब, उनको इलाहाबाद ना भेजा जाए. हमारी यही डिमांड थी सुप्रीम कोर्ट से. बारंबार हमने कहा, लेकिन हमारी अंत में उन्होंने हमारी डिमांड को ठुकरा करके और फाइनली ये ऑर्डर पास कर दिया कि नहीं, उनको यही इलाहाबाद भेजा जाएगा, जो उनका पेरेंट हाई कोर्ट है. ये पेरेंट हाई कोर्ट में भेज करके उनको रिवॉर्ड देने का जो सुप्रीम कोर्ट ने ये ಪ್ರೊಸೀಜರ್ ಕಿಯಾ ಹೈ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ವರ್ಗಾವಣೆ ವಿವಾದ ಬಗ್ಗೆ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಅನಿಲ್ ತಿವಾರಿ ರಿಯಾಕ್ಟ್ ಮಾಡಿದ್ದು, ನಮ್ಮ ಹೋರಾಟ ನ್ಯಾಯಾಧೀಶರ ವಿರುದ್ಧವಲ್ಲ, ವ್ಯವಸ್ಥೆಯ ವಿರುದ್ಧ ಅಂತ ಹೇಳಿದ್ದಾರೆ. इनको वापस नहीं लेता, देखते हैं, हम तो लड़ सकते हैं, हम इसके आगे तो कुछ कर नहीं सकते. बार एसोसिएशन को कोई पावर तो दिया नहीं. हड़ताल फिलहाल तो जारी है. अब अगर मेरे प्राण नहीं गए तब तक तो लड़ाई जारी. अब ऊपर वाला अल्लाह चाचा बुला लेते हैं ऊपर, तब शायद. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಕೇಸ್ ದೇಶಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು, ನ್ಯಾಯಾಂಗ ವ್ಯವಸ್ಥೆಗೆ ಈ ಕೇಸ್ ಕಪ್ಪು ಚುಕ್ಕೆಯಾಗಿದೆ. ಇದೀಗ ನ್ಯಾಯಮೂರ್ತಿ ವರ್ಮಾರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಿದ್ದಕ್ಕೆ ಅಲ್ಲಿನ ವಕೀಲರು ಕೂಡ ಸಿಡಿದೆದ್ದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಲಹಾಬಾದ್ನಲ್ಲಿ ಜಡ್ಜ್ ವಿರುದ್ಧ ವಕೀಲರು ಸಮರ ಸಾರಿದ್ದಾರೆ. ನ್ಯಾಯಮೂರ್ತಿ ವರ್ಮಾ ಅವರ ಮನೆಯಲ್ಲಿ ಕಂತೆ ಹಣ ಪತ್ತೆಯಾಗಿರುವ ಬೆನ್ನಲ್ಲೇ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಲಾಗಿತ್ತು. ಇದಕ್ಕೆ ಅಲಹಾಬಾದ್ ಬಾರ್ ಕೌನ್ಸಿಲ್ ಕೆರಳಿ ಕೆಂಡವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಮನೆಯಲ್ಲಿ ದುಡ್ಡಿನ ರಾಶಿ. ಇಂತಹ ಜಡ್ಜ್ ಬೇಡ ಎಂದ ಅಲಹಾಬಾದ್ ವಕೀಲರು. ಹೌದು, ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ ಬಾರ್ ಅಂಡ್ ಅಸೋಸಿಯೇಷನ್ ಸಮರ ಸಾರಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದ ಬೆನ್ನಲ್ಲೇ ಅಲ್ಲಿನ ವಕೀಲರು ರೊಚ್ಚಿಗೆದ್ದಿದ್ದಾರೆ. ಇಂತಹ ಜಡ್ಜ್ ನಮಗೆ ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯಾಯಮೂರ್ತಿ ವರ್ಮಾ ಅವರ ಮನೆಯಲ್ಲಿ ಕಂತೆ ಹಣ ಪತ್ತೆಯಾಗಿತ್ತು. ನ್ಯಾಯಮೂರ್ತಿ ಯಶವಂತ್ ವರ್ಮಾ ವರ್ಗಾವಣೆ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ ಬಾರ್ ಅಂಡ್ ಅಸೋಸಿಯೇಷನ್ನಲ್ಲಿ ತೀವ್ರ ಅಸಮಾಧಾನ ಭುಗಿಲೆದ್ದಿದೆ. ಯಾವುದೇ ಕಾರಣಕ್ಕೂ ನಮಗೆ ಇಂತಹ ನ್ಯಾಯಾಧೀಶರು ಬೇಡ ಅಂತಿರುವ ವಕೀಲರು ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ನ್ಯಾಯಾಧೀಶರ ಮನೆಯಿಂದ ಅಪಾರ ಪ್ರಮಾಣದ ಹಣ ವಶಪಡಿಸಿಕೊಂಡಿರುವ ಬಗ್ಗೆ ಸಿಬಿಐ ಅಥವಾ ಇಡಿ ತನಿಖೆ ನಡೆಸಬೇಕು ಅಂತ ಅಲಹಾಬಾದ್ ಬಾರ್ ಅಂಡ್ ಅಸೋಸಿಯೇಷನ್ ಒತ್ತಾಯಿಸಿದೆ. ಮಾರ್ಚ್ 26ರಿಂದ ನ್ಯಾಯಾಲಯದಲ್ಲಿರುವ ಫೋಟೋ ಮತ್ತು ಅಫಿಡವಿಟ್ ಕೇಂದ್ರವನ್ನು ಸಹ ಮುಚ್ಚಲಾಗುವುದು ಅಂತ ತಿಳಿಸಿದ್ದಾರೆ. हम लोग का एक मुद्दा था, बहुत ही स्पष्ट मुद्दा था कि एक भ्रष्टाचार का सामना कर रहे जज साहब, उनको इलाहाबाद ना भेजा जाए. हमारी यही डिमांड थी सुप्रीम कोर्ट से. बारंबार हमने कहा, लेकिन हमारी अंत में उन्होंने हमारी डिमांड को ठुकरा करके और फाइनली ये ऑर्डर पास कर दिया कि नहीं, उनको यही इलाहाबाद भेजा जाएगा, जो उनका पेरेंट हाई कोर्ट है. ये पेरेंट हाई कोर्ट में भेज करके उनको रिवॉर्ड देने का जो सुप्रीम कोर्ट ने ये ಪ್ರೊಸೀಜರ್ ಕಿಯಾ ಹೈ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ವರ್ಗಾವಣೆ ವಿವಾದ ಬಗ್ಗೆ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಅನಿಲ್ ತಿವಾರಿ ರಿಯಾಕ್ಟ್ ಮಾಡಿದ್ದು, ನಮ್ಮ ಹೋರಾಟ ನ್ಯಾಯಾಧೀಶರ ವಿರುದ್ಧವಲ್ಲ, ವ್ಯವಸ್ಥೆಯ ವಿರುದ್ಧ ಅಂತ ಹೇಳಿದ್ದಾರೆ.
इनको वापस नहीं लेता। देखते हैं, हम तो लड़ सकते हैं, हम इसके आगे तो कुछ कर नहीं सकते। बार एसोसिएशन को कोई पावर तो दिया नहीं। हड़ताल फिलहाल तो जारी है। अब अगर 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 मेरे प्राण नहीं गए तब तक तो लड़ाई जारी है। अब ऊपर वाला अल्लाह चाचा बुला लेते हैं ऊपर, तब शायद। ನ್ಯಾಯಮೂರ್ತಿ ಯಶವಂತ್ ವರ್ಮಾ ಕೇಸ್ ದೇಶಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು, ನ್ಯಾಯಾಂಗ ವ್ಯವಸ್ಥೆಗೆ ಈ ಕೇಸ್ ಕಪ್ಪು ಚುಕ್ಕೆಯಾಗಿದೆ. ಇದೀಗ ನ್ಯಾಯಮೂರ್ತಿ ವರ್ಮಾರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಿದ್ದಕ್ಕೆ ಅಲ್ಲಿನ ವಕೀಲರು ಕೂಡ ಸಿಡಿದೆದ್ದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಲಹಾಬಾದ್ನಲ್ಲಿ ಜಡ್ಜ್ ವಿರುದ್ಧ ವಕೀಲರು ಸಮರ ಸಾರಿದ್ದಾರೆ. ನ್ಯಾಯಮೂರ್ತಿ ವರ್ಮಾ ಅವರ ಮನೆಯಲ್ಲಿ ಕಂತೆ ಹಣ ಪತ್ತೆಯಾಗಿರುವ ಬೆನ್ನಲ್ಲೇ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಲಾಗಿತ್ತು. ಇದಕ್ಕೆ ಅಲಹಾಬಾದ್ ಬಾರ್ ಕೌನ್ಸಿಲ್ ಕೆರಳಿ ಕೆಂಡವಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಮನೆಯಲ್ಲಿ ದುಡ್ಡಿನ ರಾಶಿ. ಇಂತಹ ಜಡ್ಜ್ ಬೇಡ ಎಂದ ಅಲಹಾಬಾದ್ ವಕೀಲರು. ಹೌದು, ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ ಬಾರ್ ಅಂಡ್ ಅಸೋಸಿಯೇಷನ್ ಸಮರ ಸಾರಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಿದ ಬೆನ್ನಲ್ಲೇ ಅಲ್ಲಿನ ವಕೀಲರು ರೊಚ್ಚಿಗೆದ್ದಿದ್ದಾರೆ. ಇಂತಹ ಜಡ್ಜ್ ನಮಗೆ ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನ್ಯಾಯಮೂರ್ತಿ ವರ್ಮಾ ಅವರ ಮನೆಯಲ್ಲಿ ಕಂತೆ ಹಣ ಪತ್ತೆಯಾಗಿತ್ತು. ನ್ಯಾಯಮೂರ್ತಿ ಯಶವಂತ್ ವರ್ಮಾ ವರ್ಗಾವಣೆ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ ಬಾರ್ ಅಂಡ್ ಅಸೋಸಿಯೇಷನ್ನಲ್ಲಿ ತೀವ್ರ ಅಸಮಾಧಾನ ಭುಗಿಲೆದ್ದಿದೆ. ಯಾವುದೇ ಕಾರಣಕ್ಕೂ ನಮಗೆ ಇಂತಹ ನ್ಯಾಯಾಧೀಶರು ಬೇಡ ಅಂತಿರುವ ವಕೀಲರು ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ನ್ಯಾಯಾಧೀಶರ ಮನೆಯಿಂದ ಅಪಾರ ಪ್ರಮಾಣದ ಹಣ ವಶಪಡಿಸಿಕೊಂಡಿರುವ ಬಗ್ಗೆ ಸಿಬಿಐ ಅಥವಾ ಇಡಿ ತನಿಖೆ ನಡೆಸಬೇಕು ಅಂತ ಅಲಹಾಬಾದ್ ಬಾರ್ ಅಂಡ್ ಅಸೋಸಿಯೇಷನ್ ಒತ್ತಾಯಿಸಿದೆ. ಮಾರ್ಚ್ 26ರಿಂದ ನ್ಯಾಯಾಲಯದಲ್ಲಿರುವ ಫೋಟೋ ಮತ್ತು ಅಫಿಡವಿಟ್ ಕೇಂದ್ರವನ್ನು ಸಹ ಮುಚ್ಚಲಾಗುವುದು ಅಂತ ತಿಳಿಸಿದ್ದಾರೆ. हम लोग का एक मुद्दा था, बहुत ही स्पष्ट मुद्दा था कि एक भ्रष्टाचार का सामना कर रहे जज साहब, उनको इलाहाबाद ना भेजा जाए. हमारी यही डिमांड थी सुप्रीम कोर्ट से. बारंबार हमने कहा, लेकिन हमारी अंत में उन्होंने हमारी डिमांड को ठुकरा करके और फाइनली ये ऑर्डर पास कर दिया कि नहीं, उनको यही इलाहाबाद भेजा जाएगा, जो उनका पेरेंट हाई कोर्ट है. ये पेरेंट हाई कोर्ट में भेज करके उनको रिवॉर्ड देने का जो सुप्रीम कोर्ट ने ये प्रोसीजर किया है. ನ್ಯಾಯಮೂರ್ತಿ ಯಶವಂತ್ ವರ್ಮಾ ವರ್ಗಾವಣೆ ವಿವಾದ ಬಗ್ಗೆ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಅನಿಲ್ ತಿವಾರಿ ರಿಯಾಕ್ಟ್ ಮಾಡಿದ್ದು, ನಮ್ಮ ಹೋರಾಟ ನ್ಯಾಯಾಧೀಶರ ವಿರುದ್ಧವಲ್ಲ, ವ್ಯವಸ್ಥೆಯ ವಿರುದ್ಧ ಅಂತ ಹೇಳಿದ್ದಾರೆ. इनको वापस नहीं लेता। देखते हैं, हम तो लड़ सकते हैं, हम इसके आगे तो कुछ कर नहीं सकते। बार एसोसिएशन को कोई पावर तो दिया नहीं। हड़ताल फिलहाल तो जारी है। अब अगर 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 मेरे प्राण नहीं गए तब तक तो लड़ाई जारी है। अब ऊपर वाला अल्लाह चाचा बुला लेते हैं ऊपर, तब शायद। ನ್ಯಾಯಮೂರ್ತಿ ಯಶವಂತ್ ವರ್ಮಾ ಕೇಸ್ ದೇಶಾದ್ಯಂತ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು, ನ್ಯಾಯಾಂಗ ವ್ಯವಸ್ಥೆಗೆ ಈ ಕೇಸ್ ಕಪ್ಪು ಚುಕ್ಕೆಯಾಗಿದೆ. ಇದೀಗ ನ್ಯಾಯಮೂರ್ತಿ ವರ್ಮಾರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಿದ್ದಕ್ಕೆ ಅಲ್ಲಿನ ವಕೀಲರು ಕೂಡ ಸಿಡಿದೆದ್ದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.